ಇಷ್ಟೆಲ್ಲ ಚಿಂತೆ ಮಾಡೋರು ಅದಕ್ಕೆ ಅಂಬಿಗರ ಚೌಡ ಹೇಳಿದ, ಬರೇ ನಿನ್ನ ಸಂಸಾರದ ಚಿಂತೆಯನ್ನ ಮಾಡಕತ್ತೀಯಲ್ಲಪ್ಪ ಶಿವ, ನಿನ್ನ ಚಿಂತೆಯೊಳಗಿರ್ಪರ ಒಬ್ಬರನ್ನೂ ಕಾಣೆ ಎಂದಾತ. ಹೌದನ್ನಕತ್ತದ, ಅದೇನನ್ನಕತ್ತತಿ, ಹೌದಪ್ಪ ಅನ್ನಕತ್ತದ. ಭಗವಂತನ ಚಿಂತೆಯೊಳಗೆ ಯಾರದೀವಿ ನಾವು? ಇವತ್ತು ದೇವಸ್ಥಾನಕ್ಕೆ ಬರ್ತೀವಿ, ದೇವಸ್ಥಾನಕ್ಕೆ ಬಂದು 2 ಊದಿನ ಕಡ್ಡಿ ತಗೊಂಡ್ಬಂದು ಆ ಊದಿನ ಕಡ್ಡಿ ಕರಗುತ್ತಾನ ಏನ್ ಮಾಡ್ತೀವಿ? ನನಗೆ ಅದನ್ನ ಕೊಡ, ನನಗೆ ಇದನ್ನ ಕೊಡ, ನನಗೆ ಅಂತಾದ್ ಕೊಡ, ನನಗೆ ಇಂತಾದ್ ಕೊಡ. ಆ ಬೆಳಗಿದ್ದ ಬೇಡ್ಕೊಂಡಿದ್ದ ತಂದಿದ್ದೇನು? ಹತ್ತಿ ಕಟ್ಟಿಗೆ ಅಂತ 2 ಊದಿನ ಕಡ್ಡಿ ತಗೊಂಬಂದು ಬೇಡ್ಕೊಂಡಿದ್ದ. ಒಂದು ದಿವಸರ ಯಪ್ಪ ಭಗವಂತ ನಿನಗೇನು ಬೇಕಂತ ಯಾರು ಕೇಳಿವನು? ನೀ ಹೆಂಗದಿಯಪ್ಪ ಆರಾಮದಿಯನಂತ ಯಾರು ಕೇಳಿವನ? ಬರೇ ಬಂದು ನಿಂತ್ರ ಸಾಕು, ನಮ್ಮದೆಲ್ಲ ಕಷ್ಟ ಹೇಳ್ಕೊಳ್ಳೋದ ಅವನ ಮುಂದೆ. ನನಗೆ ಹಂಗಾಗೈತಿ, ನನಗೆ ಹಿಂಗಾಗೈತಿ, ನನಗೆ ಅದು ಬೇಕಾಗೈತಿ, ನನಗೆ ಇದು ಬೇಕಾಗೈತಿ, ನಿನಗೇನು ಬೇಕಪ್ಪ? ಒಮ್ಮೆ ಕೇಳಿಲ್ಲ ನಾವು, ಅವನ ಚಿಂತೆ ಒಮ್ಮೆ ಮಾಡಿಲ್ಲ. ಬರೇ ನಮ್ಮ ಸಂಸಾರದ ಚಿಂತೆಯೊಳಗ ಅದೀವಿ. ಹಂಗಲ್ಲ, ಆ ಭಗವಂತನ ಚಿಂತೆಯೊಳಗೆ ಒಂದಿಷ್ಟು ಇರ್ಬೇಕಂತ, ಆ ಭಗವಂತನ ಚಿಂತೆ ಒಂದಿಷ್ಟು ನಾವು ಮಾಡ್ಬೇಕಂತ. ಹಂಗ ಸಿದ್ದರಾಮ ಯಾವ ಚಿಂತೆನೂ ಇದ್ದಿದ್ದಿಲ್ಲ ಅವಂಗ. ಮನಿ ಚಿಂತೆ ಇದ್ದಿದ್ದಿಲ್ಲ, ಹೊಲದ ಚಿಂತೆ ಇದ್ದಿದ್ದಿಲ್ಲ, ತಂದೆ ತಾಯಿಗಳ ಚಿಂತೆ ಕೂಡ ಇದ್ದಿದ್ದಿಲ್ಲ. ಅವನಿಗೆ ಇದ್ದಿದ್ದು ಒಂದ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ನನಗ ಆ ಮಲ್ಲಯ್ಯ ಬೇಕು. ಮಲ್ಲಯ್ಯನ ಹುಡುಕ್ತಾ ಆ ಕಂಬಿ ಎತ್ತುಕೊಂಡು ಹೋಗ್ತಕ್ಕಂಥ ಜನಗಳ ಜೊತೆ ಹೋಗ್ತಾನ. ನನಗ ನೀವು ಮಲ್ಲಯ್ಯನ ತೋರಿಸ್ತೀರಾ ಅಂತ. ಯಾರು ಬೇಡ ಅಂತಾರಪ್ಪ? ನಾವು ಅಲ್ಲೇ ಹೊಂಟಿವಿ ಮಲ್ಲಯ್ಯನಂತಾರೆ. ಶ್ರೀಶೈಲ ಮಲ್ಲಯ್ಯ ಅಲ್ಲ, ನಾವು ಅಲ್ಲೇ ಹೊಂಟಿವಿ ಅಂದ್ರು. ಹಂಗಾದ್ರೆ ನನ್ನೂ ಮಲ್ಲಯ್ಯನಂತಲ್ಲಿ ಕರ್ಕೊಂಡು ಹೋಗ್ರಿ, ನಾನು ಮಲ್ಲಯ್ಯನ ದರ್ಶನ ಮಾಡ್ಬೇಕು ಅಂತ. ಪಾಪ ಹುಡುಗ ಬಹಳ ಬೇಡ್ಕೊಳಕತ್ತೈತಿ, ಬಹಳ ಕೇಳ್ಕೊಳಕತ್ತೈತಿ. ಎಷ್ಟು ಭಕ್ತಿ ಐತಿ ಹುಡುಗಂತ ಕಂಬಿ ಜೊತೆ ಹೋಗ್ತಕ್ಕಂಥ ಜಂಗಮರು ಏನ್ ಮಾಡ್ತಾರ, ಸಿದ್ದರಾಮನ ಕರ್ಕೊಂಡು ಹೊಂಟ್ರು. ಕಂಬಿ ತಗೊಂಡು ಶ್ರೀಶೈಲ ಮಲ್ಲಯ್ಯನ ಧ್ಯಾನವನ್ನ ಮಾಡ್ತಾ ಮಲ್ಲಯ್ಯ ಮಲ್ಲಯ್ಯ ಅಂತ ಕಡೆ ಮುಂದೆ ಸಾಕ್ತಾರ. ಪ್ರತಿನಿತ್ಯ ಸಾಯಂಕಾಲ ಆದ್ಮ್ಯಾಗ, ಸಂಜೆ 6 ಗಂಟೆ ಆದ್ಮ್ಯಾಗ ಸಿದ್ದರಾಮ ಮನೆಗೆ ಬರ್ತಿದ್ದ. ಶುಕ್ಲಾದೇವಿ ಬಾಗಿಲದೊಳಗೆ ಕಾಯಕತ್ತಾಳ. ನನ್ನ ಮಗ ಬರ್ತಾನ ಅಂತ ಕಾಯಕತ್ತೈತಿ ತಾಯಿ. ಎಲ್ಲ ಹುಡುಗರು ಬರ್ತಾರ, ಓಣಿ ಒಳಗಿರ್ತಕ್ಕಂಥ ಹುಡುಗರು ಬಂದು, ದನಗಳು ಬಂದು, ಆದ್ರೆ ಸಿದ್ದರಾಮ ಬರ್ಲಿಲ್ಲ. ಬಾಗಲ್ದಾಗ ನಿಂತ್ಕೊಂಡು ಕಾಯ್ತಾ ಹುಡುಗರನ್ನ ಕೇಳ್ತಾ, ಯಪ್ಪ ನೀವೆಲ್ಲ ಬಂದ್ರಿ, ದನಗಳು ಬಂದು, ನನ್ನ ಮಗ ಎಲ್ಲದಾನ? ಸಿದ್ದರಾಮ ಬರ್ಲಿಲ್ಲಲ್ಲ, ಎಲ್ಲದಾನ? ಏನಾರಿ ನಮಗ ಗೊತ್ತಿಲ್ಲ, ಹೊಲದಾಗ ಕುಂತಿದ್ದ, ಬರ್ತಾನಂತ ನಾವು ಬಂದಿವಿ, ಮತ್ತಿನ್ನೂ ಬಂದಿಲ್ಲ, ಏನೋ ಗೊತ್ತಿಲ್ಲ ಅಂದ್ರು. ಅಯ್ಯೋ ಯಪ್ಪ, ಅವಂಗ ಏನೋ ತಿಳಿಯಂಗಲ್ರಪ್ಪ, ಬಿಟ್ಟು ಬಂದ್ರೇನ? ನನ್ನ ಮಗ ಎಲ್ಲದಾನ ಅಂತ ದನಗಳು ಬಂದಾವಂತ ತಾಯಿ ಓಡಿ ಹೋಗ್ತಾಳ. ಓಡಿ ಹೋಗಿ ತನ್ನ ಹೊಲದೊಳಗೆ ನೋಡ್ತಾಳ. ಬದುವಿನೊಳಗೆ ದನ ಬಿಡ್ತಾರ, ದನ ಕಾಯಲ್ಲೆಲ್ಲ ಹುಡುಕ್ತಿದ್ಲು. ಎಲ್ಲೆಲ್ಲ ದನ ಅಡ್ಡಾಡ್ತಾವ ಅಲ್ಲೆಲ್ಲ ನೋಡಿದ್ಲು, ಸಿದ್ದರಾಮ ಕಾಣಲಿಲ್ಲ. ಮತ್ತೆ ಓಡಿ ಬರ್ತಾಳ, ಮನೆಯಾಗ ಬಂದ ಗಂಡಗೆ ಹೇಳ್ತಾಳ ಒದ್ದುಗೊಳಗ, ಯಾಕೋ ಇವತ್ತು ನಮ್ಮ ಸಿದ್ದರಾಮ ಕಾಣ್ಲಿಲ್ರಿ, ಎಲ್ಲಾ ಹುಡುಗರ ಜೋಡಿ ದಿನ ಸಾಯಂಕಾಲ ಬರ್ತಿದ್ದ, ಇವತ್ತು ಬರ್ಲಿಲ್ಲ, ಹುಡುಕಿದ್ರು ಕೂಡ ಎಲ್ಲಿ ಸಿಗ್ತಾ ಇಲ್ಲ, ಎಲ್ಲಿ ಹೋದೋ ಏನು, ಅವಂಗ ತಿಳಿಯಂಗಲ್ಲ, ಏನಿಲ್ಲ, ದೊಡ್ಡದಾನ, ಒಂದಿಷ್ಟು ಅವ್ನ ಹಿಂತಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಂಗಲ್ಲ, ಏನಿಲ್ಲ, ಎಲ್ಲಿ ಕುಂತು ನನ್ನ ಮಗ ಅಂತ ತಂದೆ ತಾಯಿ ಇಬ್ಬರು ಕೂಡ ಸಿದ್ದರಾಮನ ಹುಡುಕ್ತಾ ಹೋಗ್ತಾರ. ತಮ್ಮ ಹೊಲದ ತುಂಬಾ ಹುಡುಕಿದ್ರು, ಅಡವಿ ತುಂಬಾ ಸಿದ್ದರಾಮ, ಏ ಸಿದ್ದರಾಮ ಎಲ್ಲದಿಯೋ ಸಿದ್ದರಾಮ, ಬಾರೋ ಸಿದ್ದರಾಮ ಅಂತ ಹುಡುಕಿದ್ರು. ಸಿದ್ದರಾಮ ಎಲ್ಲಿ ಸಿಗಲಿಲ್ಲ. ತಾಯಿಗೆ ದುಃಖ. ದಡ್ಡನ ಇರ್ಲಿ, ಹುಚ್ಚನ ಇರ್ಲಿ, ಕುಂಟನ ಇರ್ಲಿ, ಕುರುಡನ ಇರ್ಲಿ, ಮಗನ ತಾಯಿಗೆ ಎಲ್ಲಿ ಹೋತು ನನ್ನ ಮಗ ಅಂತ ಹುಡುಕಾಕತ್ತಿ. ರಾತ್ರಿ ಬೆಳತನ ಊರನವ್ರು ಬಂದ್ರು, ಸಿದ್ಧ ಎಲ್ಲದಾನು ಅಂತ ಹುಡುಕಿದ್ರು. ಸಿದ್ದರಾಮ ಸಿಗ್ಲಿಲ್ಲ. ಅವ ಕಂಬಿಯವ್ರ ಜೊತೆ ಹೋಗ್ತಿದ್ದ. ಬೆಳಗಿನ ಜಾವ ಆಗ್ತೈತಿ, ಆದ್ರೂ ಕೂಡ ತಾಯಿ ಕರಳು ಕೇಳಾಕತ್ತಿಲ್ಲ. ಅಡವಿಯೊಳಗೆ ಅಡ್ಡಾಡಕತ್ತಾಳ, ನನ್ನ ಮಗ ಎಲ್ಲದಾನ ಸಿದ್ದರಾಮ, ನನ್ನ ಮಗ ಎಲ್ಲದಾನ ಸಿದ್ದರಾಮ ಅಂತ ಅಡ್ಡಾಡಕತ್ತಾಳ. ಪರಮಾತ್ಮಗೆ ಇದನ್ನು ನೋಡಕ್ಕಾಗಲಿಲ್ಲ. ಒಂದು ತಾಯಿ ನೋವಿಂದ ಅದಾಳ ಅಂತಂದ್ರೆ ಪರಮಾತ್ಮಗೆ ಸಹಿಸಕ್ಕಾಗಲಿಲ್ಲ. ಒಂದು ಜಂಗಮ ವೇಷವನ್ನು ಹಾಕೊಂಡು ಬರ್ತಾನೆ ಎದುರಿಗೆ ಅಡವಿ ಒಳಗೆ. ಈಗ ಸಿದ್ದರಾಮ ಅಂತ ಹುಡುಕ್ತಾ ಬರೋ ಸಂದರ್ಭಕ್ಕೆ ಎದುರಿಗೆ ಜಂಗಮ ಬಂದ. ಯಾಕ್ರವ ಯಾರನ್ನ ಹುಡುಕಾಡಕತ್ತೀರಿ, ಏನಾಯ್ತು? ಇಲ್ರಿ, ನನ್ನ ಮಗ ನಿನ್ನೆ ದಿವಸ ದನ ಕಾಯಕತ್ತ ಬಂದಿತ್ತು, ಅದು ಸ್ವಲ್ಪ ಮಬ್ಬಿದ್ದಂಗೈತಿ, ಅವ್ಗೆ ಏನೋ ತಿಳಿಯಂಗಿಲ್ಲ, ಎಲ್ಲಿ ಹೋದಾನೋ ಏನೋ, ನಿನ್ನೆಯಿಂದ ಹುಡುಕಾಡಕತ್ತೀವಿ, ಸಿಗಬಲ್ಲ.
ನಿಮ್ಮ ಮಗ ಹೆಂಗದಾನವ ನೋಡಾಕ ನಿಮ್ಮ ಮಗ ಈಗೊಂದು 12-13 ವಯಸ್ಸು, ನೋಡಾಕ ಬಾಳ ಚಂದ ಅದನ್ರಿ. ಕೆಂಪಗ ಅದಾನ, ಎತ್ತರವಾದ ದೇಹ, ಹನಿ ಮೇಲೆ ವಿಭೂತಿ ಇರ್ತೈತಿ ಅಂದ್ರು. ಓ ಸೊನ್ನಲಿಗೆ ಸಿದ್ದರಾಮ ಅಂತ ಕರೀತಾರಲ್ಲ ಅವನ ಏನು ಅಂದ್ರವ್ರು. ಹೌದ್ರಪ್ಪ ಹೌದು, ನಮ್ದು ಸೊನ್ನಲಿಗೆ ಸಿದ್ದರಾಮೇಶ್ವರ. ಯವ್ವ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾನು ಕಂಬಿದ ನೋಡಿನ ಹೊಂಟಿದ್ದೆ. ಶ್ರೀಶೈಲ ಮಲ್ಲಿಕಾರ್ಜುನಕ ಕಂಬಿ ಹೊಂಟೈತಲ್ಲ, ನಾನು ಅದ್ರೊಳಗ ಒಬ್ಬ ಹೊಂಟಿದ್ದೆ. ಇಲ್ಲೇ ಅವ ನಿನ್ನ ಮಗ ಬಂದಿದ್ದ, ಮಲ್ಲಿಕಾರ್ಜುನ ಮಲ್ಲಯ್ಯ ಅನ್ನಕತ್ತಿದ್ದ. ಅದಕ್ಕೆ ಕಂಬಿ ಜೋಡ ಆ ಮಲ್ಲಯ್ಯನ ದರ್ಶನಕ್ಕೆ ಹೋಗ್ಯಾನ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡವ, ಅವ ಮಲ್ಲಯ್ಯನ ದರ್ಶನ ಮಾಡ್ಕೊಂಡ ಬರ್ತಾನ. ಯಪ್ಪ ಜಂಗಮರ, ನೀವ್ ಹೇಳಾಕತ್ತಿದ ಸತ್ಯ ಏನ್ರು? ಅವನ್ ಸ್ವಲ್ಪ ತಿಳಿಯಂಗಲ್ರಿ. ಮತ್ತ ನನ್ನ ಮಗ ಹೌದಲ್ರಿ? ಹೌದೇವ್ವ, ನಿಮ್ಮ ಮಗನ ಅವ. ನೀ ಏನ್ ಹೇಳಿದಿಲ್ಲ, ಈ ಲಕ್ಷಣ ಎಲ್ಲ ಕೂಡ ಇದ್ದಿರ್ತಕ್ಕಂಥ ಮಗನ ಕಂಬಿ ಜೋಡ ಜಂಗಮರ ಜೋಡ ಹೊಂಟಾನ. ನೀ ಚಿಂತೆ ಮಾಡಬೇಡವ, ನೀ ಮನಿಗೆ ಹೋಗು, ದರ್ಶನ ತಗೊಂಡು ಬರ್ತಾನ ಅಂದ್ಲು. ಆದ್ರೂ ತಾಯಿಗೆ ಮನಸ್ಸು ಸ್ವಲ್ಪ ತಡಿಲಿಲ್ಲ. ಪರಮಾತ್ಮ ಏನ್ ಮಾಡ್ತಾನ. ಆ ಮಲ್ಲಿಕಾರ್ಜುನ ಅವನ ದರ್ಶನಕ್ಕೆ ಹೋಗ್ಯಾನ ಅಂತಂದ್ರ, ಅಪ್ಪ ಮಲ್ಲಯ್ಯ ನೀನ ನನ್ನ ಮಗನ ಹೊಳ ಕರ್ಕೊಂಡ್ ಬರ್ಬೇಕಪ್ಪ ಅಂತ ಬೇಡ್ಕೊಂಡ ಆ ಜಂಗಮರ ಮಾತನ್ನ ನಂಬಿ ಮನಿಗೆ ಹೋಗ್ತಾಳ ತಾಯಿ. ಇತ್ತ ಸಿದ್ದರಾಮ ಕಂಬಿಯ ಜೋಡೆ ಮಲ್ಲಯ್ಯ ಅಂತ ಹೆಜ್ಜೆ ಹಾಕಕತ್ತಾನ. ದಾರಿ ಒಳಗೆ ಹೋಗುವ ಸಂದರ್ಭದೊಳಗ ಜಂಗಮರೆಲ್ಲ ಒಂದಿಷ್ಟು ನಿಂತು ನೀರು ಕುಡಿದು ಆಹಾರವನ್ನು ಸ್ವೀಕಾರ ಮಾಡ್ತಿರ್ತಾರ. ಆದ್ರೆ ಸಿದ್ದರಾಮಗೆ ಹೇಳ್ತಾರ, ಅಲ್ಲೋ ಹುಡುಗ, ಬಂದ್ 3-4 ದಿವಸ ಆತು ಹೊಂಟಿವಿ, ನೀನು ಒಂದಿಷ್ಟು ನೀರು ಕುಡಿಯೋ, ಒಂದಿಷ್ಟು ಊಟ ಮಾಡು ಅಂತಾರ. ಇಲ್ಲ, ನಾನು ಯಾವಾಗ ಮಲ್ಲಯ್ಯನನ್ನ ನೋಡ್ತೀನಿ ಆಗ ನೀರು ಕುಡಿದು ಆಗ ಊಟ ಮಾಡೋದು ನಾವು ಅಲ್ಯ ಅಂತ. ಅಲ್ಲೇ ಹೊಂಟಿವಿ, ಮಲ್ಲಯ್ಯನ ನೋಡಾಕ ಹೊಂಟಿವಿ, ಹೊಕ್ಕಿವಿ, ಸ್ವಲ್ಪ ಏನಾದ್ರೂ ತಗೋ. ಇಲ್ಲ ನಾವು ಅಲ್ಯ ಅಂತ. ಉಪವಾಸ, ಒಂದು ಹನಿ ನೀರು ಕುಡಿದಿಲ್ಲ, ಒಂದು ತುತ್ತು ಊಟ ಮಾಡಿಲ್ಲ, ಕೈಯೊಳಗೆ ಬುತ್ತಿ ಹಿಡ್ಕೊಂಡಾನ. ಹಂಗ ಮಲ್ಲಯ್ಯ ಅಂತ ಹೊಂಟಾನ ಉಪವಾಸ. 10-12 ದಿವಸ ನಡೆದ್ರು. ಮಲ್ಲಯ್ಯನ ಶ್ರೀಶೈಲ ಸಮೀಪ ದೂರದಿಂದ ಶಿಖರ ಕಾಣಕತೈತಿ. ಯಾವಾಗ ಶಿಖರ ಕಾಣಿತು, ಶ್ರೀಶೈಲ ಶಿಖರವನ್ನು ನೋಡಿದಾಗ ಜಂಗಮರಂತಾರ, ಏ ಸಿದ್ದರಾಮ, 10-12 ದಿವಸದ ಉಪವಾಸ ಬಂದಿಯಪ್ಪ, ನೋಡು ಅಲ್ಲಿ ಕಾಣಕತ್ತಲ್ಲ ಅದ ಮಲ್ಲಯ್ಯ ಇರ್ತಕ್ಕಂಥ ಸ್ಥಾನ. ಶಿಖರ ನೋಡು, ಶಿಖರ ನೋಡಿದ್ರೆ ಸಾಕು. ಯಾಕಂದ್ರೆ ಈಗಲೂ ಕೂಡ 12 ಜ್ಯೋತಿರ್ಲಿಂಗ ಪವಿತ್ರವಾಗಿರ್ತಕ್ಕಂಥ ಶ್ರೀಶೈಲ ಶಿಖರವನ್ನು ನೋಡಿದ್ರೆ ಮಲ್ಲಿಕಾರ್ಜುನ ನೋಡೋದಲ್ಲ, ಕೇವಲ ಶಿಖರವನ್ನು ನೋಡಿದ್ರೆ ನಮ್ಮ ಭವಬಂಧನ ದಾಟಿ ಹೋಗ್ತೈತೆ ಅಂತ ಪ್ರಸಿದ್ಧ ಸ್ಥಾನ ಅದು ಶ್ರೀಶೈಲ ಮಲ್ಲಿಕಾರ್ಜುನ. ನೋಡು ಶಿಖರ ಕಾಣಕತ್ತೈತಿ, ನೋಡು ಅಲ್ಲೇ ಇರೋದು ಮಲ್ಲಿಕಾರ್ಜುನನ. ಆನಂದ ಆಗ್ತೈತಿ. ಶ್ರೀಶೈಲ ಶಿಖರ ನಮ್ಮಪ್ಪ ಮಲ್ಲಯ್ಯ ಇರ್ತಕ್ಕಂಥ ಗುಡಿ ಬಂತು, ನಾ ಮಲ್ಲಯ್ಯ ನೋಡ್ತೀನಿ, ಮಲ್ಲಯ್ಯ ಪ್ರಸಾದ ಕೊಡ್ಬೇಕಂತಕ್ಕಂಥ ಆನಂದ ಸಿದ್ದರಾಮಗ. ಹೊಂಟ್ರು ಬೆಟ್ಟಗಳನ್ನ ದಾಟ್ತಾ ಶಿಖರವನ್ನ ನೋಡ್ತಾ ಮಲ್ಲಯ್ಯನ ಗುಡಿ ಮುಂದೆ ಹೋಗ್ತಾರ. ಗರ್ಭ ಗುಡಿಯೊಳಗ ಪ್ರವೇಶ ಆಗ್ತು. ಜಂಗಮರಂತಾರ, ಸಿದ್ದರಾಮ ನೋಡಪ್ಪ, ಇವನ ಮಲ್ಲಯ್ಯನ ದರ್ಶನ ಮಾಡ್ಕೊರು, ನೋಡ ನಿನ್ನ ಮಲ್ಲಯ್ಯ ಅಂದ್ರು. ನೋಡ್ತಾನೆ ಸಿದ್ದರಾಮ, ಒಳಗ ಲಿಂಗು ಇರ್ತೈತಿ. ಸಿದ್ದರಾಮ ಅಂದ, ಇವ ಮಲ್ಲಯ್ಯನ ರೀ? ಅಲ್ಲ, ನಾ ಹೇಳಾಕತ್ತಿದ್ದು ಇದು ಕಲ್ಲ ಮಲ್ಲಯ್ಯ, ನೀವು ತೋರ್ಸಾಕತ್ತಿದ್ದು. ನಾ ಕೇಳಾಕತ್ತಿದ್ದು ಕಲ್ಲ ಮಲ್ಲಯ್ಯ ಅಲ್ಲ, ಈ ಮಲ್ಲಯ್ಯನ ಕೇಳಾಕತ್ತಿಲ್ಲ. ನಾ ನೋಡಿದ ಮಲ್ಲಯ್ಯನ ಬ್ಯಾರೆ ಅದಾನ. ನನ್ನ ಜೋಡಿ ಮಾತಾಡ್ಯಾನ, ನನ್ನ ಜೋಡಿ ಊಟ ಮಾಡ್ಯಾನ, ನನಗೊಂದಿಷ್ಟು ತನಿ ತಂದು ಕೊಡಂದಾನ, ನೀರು ಕೇಳ್ಯಾನ, ನನ್ನ ಜೋಡಿ ಕುಂತಾನ, ಆನಂದವಾಗಿ ನಕ್ಕೋತ ಮಾತಾಡ್ಯಾನ. ಆ ಮಲ್ಲಯ್ಯನ ಕೇಳಾಕತ್ತೇನ್ರಿ ನಾನು. ಈ ಮಲ್ಲಯ್ಯ ನನ್ನ ಮಲ್ಲಯ್ಯ ಅಲ್ಲಿವ, ಇದು ಕಲ್ಲ ಮಲ್ಲಯ್ಯ ಅಂತ. ಜಂಗಮರಂತಾರ, ಅಲ್ಲೋ ಯಪ್ಪ, ನಾವು ಬರಾಕತ್ತೆ 20-25 ವರ್ಷ ಆತ ಶ್ರೀಶೈಲ ಮಲ್ಲಯ್ಯ. ನಾವು ನೋಡಿದ ಮಲ್ಲಯ್ಯ ಇದ. ಈ ಮಲ್ಲಯ್ಯನ ಬಿಟ್ಟು ನಾವ ಅಂತ ನೀ ಹೇಳೋ ಮಲ್ಲಯ್ಯನ ನಾವು ಯಾವತ್ತೂ ನೋಡಿಲ್ಲಪ್ಪ. ನಮಗ 25 ವರ್ಷ ಕಂಡಿಲ್ಲ, ನಿನಗೇನ ಆ ಮಲ್ಲಯ್ಯ ಕಾಂತಾನು ಅಂದ್ರು. ಇಲ್ಲ, ನಾ ನೋಡಿನಿ, ನನ್ನ ಮಲ್ಲಯ್ಯ ಇವ ಅಲ್ಲ. ನನ್ನ ಮಲ್ಲಯ್ಯ ನೋಡಾಕ ಪರಮಾತ್ಮ ಕಂಡಂಗ ಕಾಂತಾನ. ಹನಿ ಮ್ಯಾಲ ವಿಭೂತಿ, ಕೊರಳೊಳಗ ರುದ್ರಾಕ್ಷಿ, ತಲೆ ಮೇಲೆ ಕಿರೀಟ, ಕೈಯೊಳಗ ಬೆತ್ತ, ಕಾವಿಯನ್ನ ಧರಿಸಿ ಜೋಳಿಗೆಯನ್ನು ಹಾಕಿರ್ತಕ್ಕಂಥ ಮಲ್ಲಯ್ಯ. ನನಗ ಆ ಮಲ್ಲಯ್ಯ ಬೇಕು, ಈ ಮಲ್ಲಯ್ಯ ಇದು ಕಲ್ಲ ಮಲ್ಲಯ್ಯ ಅಂತಂದ. ಈ ಹುಡುಗಗ್ ಹುಚ್ಚಿಡ್ದಂಗ ಕಾಂತ. ಆ ಮಲ್ಲಯ್ಯ ಎಲ್ಲಿ ಕಾಣಬೇಕು? ಪ್ರತಿ ವರ್ಷ ಬರೋ ನಮಗ ಒಂದು ದಿವಸ ಕಂಡಿಲ್ಲ, ಇವಂಗ ಮಲ್ಲಯ್ಯ ಕಂಡಾನಂತ ಹುಚ್ಚಿ ಹಿಡಿದಿರ್ಬೇಕು ಈ ಹುಡುಗಗ ಅಂದ್ರು. ಬ್ಯಾಡ, ನನಗೆ ಈ ಮಲ್ಲಯ್ಯ ಬ್ಯಾಡ ಅಂತ ಗುಡಿಯಿಂದ ಹೊರಗೆ ಬಂದ.
ಹೊರಗೆ ಬಂದು ಸುತ್ತಮುತ್ತ ಬರೇ ಬೆಟ್ಟ ಗುಡ್ಡ ಕಲ್ಲು ಮುಳ್ಳುಗಳಿಂದ ತುಂಬಿರ್ತಕ್ಕಂಥದ್ದು ಶ್ರೀಶೈಲ. ಮಲ್ಲಯ್ಯನ ಹುಡುಕ್ತಾ ಹುಡುಕ್ತಾ ಹೊಂಟ. ಮಲ್ಲಯ್ಯ, ಈ ಜಂಗಮರನ್ನ ಕೇಳಿದ್ರ ಇವರು ಯಾವ್ದೋ ಒಂದು ಲಿಂಗು ಆಕಾರ ಕಲ್ಲು ತೋರಿಸಿ ಮಲ್ಲಯ್ಯ ಅನ್ನಕತ್ತಾರೋ. ನನಗೆ ಆ ಮಲ್ಲಯ್ಯ ಬೇಕಾಗಿಲ್ಲಪ್ಪ, ನೀ ಬೇಕಾಗಿತ್ತು ನನಗೆ. ಎಲ್ಲದಿಯೋ ಮಲ್ಲಯ್ಯ, ಬುದ್ಧಿ ತಂದನೋ ಬುದ್ಧಿ ಕೆಡುಕ್ಕಿಂತ ಮೊದಲ ಬಂದು ಒನವಾರೋ ಮಲ್ಲಯ್ಯ. ಮಲ್ಲಯ್ಯ ಮಲ್ಲಯ್ಯ ಎಲ್ಲದಿಯೋ ಮಲ್ಲಯ್ಯ ಅಂತ ಅಡವಿಯೊಳಗೆ ಹೋಗ್ತಾನ. ಶ್ರೀಶೈಲದ ತುಂಬ ಬರೀ ಗಾಲಿನ ನಡೆಯಕತ್ತ, ಕಲ್ಲನ್ನಿಲ್ಲ ಮುಳ್ಳನ್ನಿಲ್ಲ. ನಡೆದ ಕಾಲೊಳಗ ರಕ್ತ, ಮೈ ಮೇಲೆ ಹಾಕಿರ್ತಕ್ಕಂಥ ಅಂಗಿ ಕಂಟಿಗೆ ಸಿಕ್ಕಿ ಅಂಗಿ ಹರಿದಿರ್ತೈತಿ. ಆದ್ರೂ ಅಂತ ದುಃಖದೊಳಗ ಅವನ ಮನಸ್ಸಿನೊಳಗ ಮಲ್ಲಯ್ಯನ ನೋಡಬೇಕು ಅಂತ. ಎಲ್ಲದಿಯೋ ಮಲ್ಲಯ್ಯ, ನನಗೊಂದಿಷ್ಟು ದಯ ತೋರಪ್ಪ, ನಾನು ನಿನ್ನ ನೋಡ್ಬೇಕು ಮಲ್ಲಯ್ಯ. ಯಾಕಪ್ಪ ಹಿಂಗ ನನಗ ಮೋಸ ಮಾಡಿದೆ ಮಲ್ಲಯ್ಯ, ನನಗೆ ಕಾಣೋ ಮಲ್ಲಯ್ಯ, ಎಲ್ಲದಿ ಮಲ್ಲಯ್ಯ ಮಲ್ಲಯ್ಯ ಅಂತ ಬೆಟ್ಟ ಗುಡ್ಡಗಳನ್ನ ಸುತ್ತುತ್ತಾ ಬೆಟ್ಟ ಸುತ್ತುತ್ತಾ ಮುಂದ ಕಮರಿ ಕೊಳ್ಳ ಅಂತ ಬರ್ತೈತಿ. ಕಮರಿ ಕೊಳ್ಳದ ಹತ್ರ ಹೋಗಿ ನಿಂದಿರ್ತಾನ. ಆಳವಾಗಿರ್ತಕ್ಕಂಥ ಬೆಟ್ಟ, ಸಂಜೆಯ ಸಮಯ, ಸೂರ್ಯ ಅಸ್ತವಾಗಕತ್ತಾನ. ಕೈ ಮುಗಿತಾನ. ಎಪ್ಪಾ ಮಲ್ಲಯ್ಯ, ನಿನ್ನ ದರ್ಶನ ಪಡಬೇಕು, ನಿನ್ನ ನೋಡ್ಬೇಕು, ನಿನಗೆ ಪ್ರಸಾದ ಕೊಡ್ಬೇಕು ಅಂತ ಬಂದ್ಯ. ಆದ್ರ ನೀ ನನಗೆ ಕಾಲಿಲ್ಲ, ನೀ ನನಗೆ ಮೋಸ ಮಾಡಿಬಿಟ್ಟೆಪ್ಪ. ಮನೆಗೆ ಹೋಗಿ ಬುತ್ತಿ ತರುತ್ತಾನ, ನಿಂದಿರ್ತಾನಂದಿ, ನಿಂದಿರ್ಲಿಲ್ಲ. ನಿನ್ನ ಊರು ಶ್ರೀಶೈಲ ಅಂತ ಹೇಳಿದಿ. ಈ ಶ್ರೀಶೈಲಕ್ಕೆ ಬಂದು ಹುಡುಕಾಡಿದ್ರು ಕೂಡ ಇಲ್ಲಿಯೂ ನೀ ಇಲ್ಲ. ನನಗೆ ಎಂತ ಮೋಸ ಮಾಡಿಬಿಟ್ಟೆಪ್ಪ. ನಿನ್ನ ನೋಡಲಾರದ ನನ್ನ ಜನ್ಮ, ನಿನ್ನ ಕಾಣಲಾರದ ನನ್ನ ಜನ್ಮ, ನಿನ್ನಗೆ ಬುದ್ಧಿಯನ್ನು ಕೊಡಲಾರತಕ್ಕಂಥ ಈ ಜನ್ಮ ಇದ್ರು ಅಷ್ಟ ಹೋದ್ರು ಅಷ್ಟ, ಇದು ನಿನಗ ಸಮರ್ಪಣೆಯಪ್ಪ. ಈ ಮುಗಿದ ಮಲ್ಲಯ್ಯನನ್ನು ಬೇಡ್ಕೊಂಡು ಮಲ್ಲಯ್ಯ ಅಂತ ಕಮರಿಯಿಂದ ಜಾರ್ ಬಿಡ್ತಾನ. ಯಾವಾಗ ಮಲ್ಲಯ್ಯ ಅಂತ ಬಿದ್ದಿರ್ತಕ್ಕಂಥ ಸಂದರ್ಭದೊಳಗ ಸಾಕ್ಷಾತ್ ಮಲ್ಲಯ್ಯ ಬಂದವನ ಕೈಯನ್ನ ಹಿಡಿದ ಎತ್ತುತ್ತಾನ. ಸಿದ್ದರಾಮಗ ಬುದ್ಧಿ ತರ ಹೇಳಿದ ಮಲ್ಲಯ್ಯ, ಬುದ್ಧಿ ತರುವುದರೊಳಗ ಮಟುಮಾಯೋ ಮಲ್ಲಯ್ಯ, ಬುದ್ಧಿ ತರುವುದರೊಳಗ ಮಟುಮಾಯೋ ಮಲ್ಲಯ್ಯ. ಮಲ್ಲಯ್ಯ ಸಿಗಲಿಲ್ಲ ಕೊಳದೊಳಗ, ಮಲ್ಲಯ್ಯ ಸಿಗಲಿಲ್ಲ ಕೊಳದೊಳಗ ಹಾರ್ಯಾನ. ಬಾಲ ಭಕ್ತಿಗೆ ಮೆಚ್ಚಿ ಕೈ ಹಿಡಿದ ಮಲ್ಲಯ್ಯ, ಬಾಲ ಭಕ್ತಿಗೆ ಮೆಚ್ಚಿ ಕೈ ಹಿಡಿದ ಮಲ್ಲಯ್ಯ. ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ, ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ. ಈಗ ಮಲ್ಲಯ್ಯ ಅಂತ ಯಾವಾಗ ಕಮರಿ ಕೊಳದಿಂದ ಜಿಗುತ್ತಾನೋ, ಸಾಕ್ಷಾತ್ ಪರಮಾತ್ಮ ಬಂದ ಕೈಯನ್ನ ಹಿಡಿದಾನ. ಕೈ ಹಿಡಿದ ಕಮರಿ ಕೊಳ್ಳದೊಳಗ ಮಲ್ಲಯ್ಯನ ದರ್ಶನ ಆಗ್ತೈತಿ. ನೋಡ್ತಾನ, ಕಣ್ಣು ತೆರೆದು ಸಾಕ್ಷಾತ್ ಪರಮಾತ್ಮ ಮಲ್ಲಯ್ಯ. ಬಹಳ ಆನಂದ ಆತು. ಯಪ್ಪ, ನನ್ನ ನೋಡಕ ಬಂದ್ಬಿಟ್ಟೇನೋ ತಂದೆ. ನಿನಗೋಸ್ಕರ ನಾನು ಎಷ್ಟು ಕಾದ್ನಪ್ಪ, ಎಷ್ಟು ಕಾಸಿದಿ, ಎಷ್ಟು ಅಲಿಸಿದಿ, ಇವತ್ತಾದ್ರೂ ನನಗೆ ದರ್ಶನ ಕೊಟ್ಟಿಲ್ಲಪ್ಪ ಮಲ್ಲಯ್ಯ ಅಂದ. ಸಿದ್ದರಾಮ, ಏನು ನಿನ್ನ ಭಕ್ತಿ? ನಿನ್ನ ಭಕ್ತಿಗೆ ನನಗ ಇರಾಕಾಗ್ಲಿಲ್ಲಪ್ಪ, ನಿನಗೆ ಇನ್ನೂ ಸಂಕಟ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ನಿನ್ನ ಭಕ್ತಿ ಒಲದು ಬನ್ಯೋ. ನಿನ್ನ ಭಕ್ತಿ ಬಹಳ ದೊಡ್ಡದೈತು. ಈ ನಿನ್ನ ಮುಖದ ಭಕ್ತಿಗೆ ನಾ ಒಲದನಪ್ಪ. ನಿನಗೆ ಏನು ವರ ಬೇಕು ಕೇಳು ಸಿದ್ದರಾಮ ಅಂದ ಪರಮಾತ್ಮ. ಆಗ ಸಿದ್ದರಾಮ ಅಂತಾನ, ನಿನ್ನ ವರ ತಗೊಂಡು ಏನ್ ಮಾಡ್ಲಿ ಮಲ್ಲಯ್ಯ? ನನಗ ನಿನ್ನ ವರ ಬೇಕಾಗಿಲ್ಲ. ಮೊದಲ ನಮ್ಮವ್ವ ಮಾಡಿದ ಅನ್ನ ಮೊಸರು ಉಣಬಾರು, ಅನ್ನ ಮೊಸರು ಉಣ್ಬಾ, ಮೊದಲು ಊಟ ಮಾಡ್ಬಾ. ಹೊಟ್ಟೆ ಹಸದ ತಂದಿದ್ದಿ, ಹಂಗ ಹೋಗಿದ್ದಿ, ಊಟ ಮಾಡ್ಬಾ ಅಂತ. ಊಟ ಮಾಡ್ಬಾ ಅಂತ 10-15 ದಿವಸಗಳಿಂದ ಕಟ್ಟಿರ್ತಕ್ಕಂಥ ಸೊಲ್ಲಾಪುರ ತಂದಿರ್ತಕ್ಕಂಥ ಬುತ್ತಿಯನ್ನು ಬಿಚ್ತಾರ. ಭಕ್ತಿ ಎಷ್ಟು ದೊಡ್ಡದು ಅಂತಂದ್ರ, ಬುತ್ತಿ ಬಿಚ್ಚಿದ್ರ ಅವತ್ತಿನ ಅನ್ನ ಮೊಸರ ಏನೂ ಆಗಿದ್ದಿಲ್ಲ. ಹೆಂಗ ಅದೇ ತರನಾಗಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಅನ್ನ ಮೊಸರ. ಭಕ್ತಿ ಅಂದ್ರೆ ಹಿಂಗಿರ್ತೈತಿ. ಭಕ್ತಿ ಅನ್ನೋದು ಬಹಳ ದೊಡ್ಡದು. ಅಂತ ಭಕ್ತಿಯಿಂದ ತಂದಿರ್ತಕ್ಕಂಥ ಪ್ರಸಾದ ಅನ್ನ ಮೊಸರನ್ನ ಆ ಪರಮಾತ್ಮನಿಗೆ ಉಣಿಸ್ತಾನೆ ಸಿದ್ದರಾಮ. ಮುಗ್ಧ ಭಕ್ತಿ. 12-13 ವಯಸ್ಸು. ತಗೋ ಮಲ್ಲಯ್ಯ, ಉಣ್ಣಪ್ಪ, ನಿನ್ನ ಹೊಟ್ಟೆ ತಂಪಾಗ್ಬೇಕು, ಉಣ್ಣು ಅಂತ ಅನ್ನ ಮೊಸರು ಉಣಿಸಿದ. ತಾನೂ ಕೂಡ ಪರಮಾತ್ಮ ಅವನಿಗೆ ಉಣಿಸಿದ. ಇಬ್ಬರು ಕೂಡ ಪ್ರಸಾದವನ್ನ ಮಾಡ್ತಾರ.
ಪರಮಾತ್ಮ ಅಂದ ಮಲ್ಲಯ್ಯ, ನೋಡಿ ಸಿದ್ರಾಮ, ಮತ್ತ ನಿನಗೇನು ವರ ಬೇಕು 2 ವರಗಳನ್ನ ಕೇಳು, ನಿನಗೆ 2 ವರಗಳನ್ನ ನಾ ದಯ ಪಾಲಿಸ್ತೀನಿ ಅಂದ. ಮುಗ್ಧ ಭಕ್ತಿ, ಮುಗ್ಧ ಸಣ್ಣ 12 ವರ್ಷ, ಅದನ್ನ ಕೇಳಬೇಕು ಇದನ್ನ ಕೇಳಬೇಕು ಅನ್ನೋದಿಲ್ಲ. ಮುಗ್ಧರಿಗೆ ಏನಿರ್ತೈತಿ ಅಂತದ್ ಕೇಳ್ಬೇಕು ಅನ್ನೋ ಸಣ್ಣ ಮಕ್ಕಳು ಇರ್ತಾರೆ ಈಗ ಮನೆಯೊಳಗ. ಈಗ ಮಕ್ಕಳಿಗೆ ನಿಮಗೆ ಏನು ಬೇಕಂದ್ರೆ ಏನು ಕೇಳ್ತಾರ? ಏನು ಕೇಳ್ತಾರ್ರಿ? ಚಾಕ್ಲೇಟ್ ಕೇಳ್ತಾರ, ಕುರ್ಕುರಿ ಕೇಳ್ತಾರ, ಹೌದಿಲ್ಲ? ಅವ್ರೇನು ಕಾರ್ ಗೀರ್ ಕೇಳ್ತಾರ? ಮುಗ್ಧ ಸಣ್ಣ ಹುಡುಗ ಒಂದು ಮನ್ಯಾಗ ಹಿಂಗಾಗಿತ್ತು, ಇಬ್ರು ಗಂಡ ಹೆಂಡತಿ ಗರ್ಭಿಣಿ ಇರ್ತಾಳ. ಗರ್ಭಿಣಿ ಇದ್ದಾಗ ಸುಮ್ಮ ಗಂಡ ಹೆಂಡತಿ ಕೂತಿರ್ತಾರ. ಮೊದಲು ಒಂದು ಮಗ ಆಗಿರ್ತೈತಿ, ಗಂಡ ಮಗು ಸಾಂದ್ ಇರುತ್ತದ. ಅದು ಹೊರಗೆ ಆಟ ಆಡ್ತಿರ್ತಾರೆ, ಇವ್ರು ಒಳಗೆ ಕುಂತಿರ್ತಾರೆ ಇಬ್ರು ಗಂಡ ಹೆಂಡತಿ. ಸುಮ್ಮ ಕುಂದ್ರಾಗಲಿ ಇವರಿಬ್ರು ಏನ್ ಮಾಡ್ತಿರ್ತಾರ? ಗಂಡ ಅಂತಾನ ಇನ್ನೊಂದು ಗಂಡು ಮಗು ಆದ್ರೆ ಬಹಳ ಚಲೋ ಆಗತ್ತ ಅಂದ. ಹೆಂಡತಿ ಅಂತಾಳ, ಇಲ್ಲ ಈಗ ಹುಟ್ಟೋದು ಹೆಣ್ಣು ಮಗುನ ಆಗ್ಬೇಕ್ರಿ ಅಂದ. ಅವ ಅಂದ, ಇಲ್ಲ ಗಂಡಾಗತ್ತ ಅತ್ತವ, ಇಲ್ಲ ಹೆಣ್ಣಾಗತ್ತ ಅತ್ತಿಕೆ. ಇಬ್ರು ಜಗಳಾಡಕತ್ ಬಿಟ್ರ, ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಅಂತ ಜಗಳಾಡಕತ್ರು. ನಿಂದಿರಿ ಅಂದ್ರೆ ಏನ, ಇಬ್ರು ಜಗಳಾಡ್ರ ಬ್ಯಾಡ, ನಾವು ಸಣ್ಣ ಹುಡುಗರು ಮಾತು ದೇವ್ರಿದ್ದಂಗತ್ತ, ಕರೆ ಆಗತ್ತ. ನಮ್ಮ ಮಗನ ಕರೆದು ಕೇಳೋನು, ಅವಂಗ ಏನ್ ಬೇಕು, ಗಂಡು ಬೇಕೋ ಹೆಣ್ಣು ಬೇಕೋ, ಅವ ಅಂದಿದ್ದಾಗಲಿ ಅಂದ್ರು. ಆಯ್ತು ಅಂತ ಹುಡುಗನ ಕರೆದ್ರೆ ಬಾರೋ ಇಲ್ಲ ಅಂತಂದ್ರೆ ಅವ ಬರ್ಬೇಕಾಗಿತ್ತು. ಏನಾಗಿತ್ತು, ಹೊರಗೆ ಹುಡುಗರು ಜೋಡೊಂದು ನಾಯಿ ಮರಿಗೆ ಜಗಳಾಡಿದ್ರೆ ಹುಡುಗರು ನಾವು ನಾಯಿ ಮರಿ ಕಸ್ಕೊಂಡು ಹೋಗ್ಬಿಟ್ಟಿದ್ರು. ಬಾ ಇಲ್ಲ ನಾನು ಓಡಿ ಬಂದು ಅಪ್ಪ ಅವ ಕರೆದಾರಂತ. ಇಬ್ರು ಕೇಳ್ತಾರ, ಅಲ್ಲ ನಿನಗ ಹೆಣ್ಣು ಬೇಕು ಏನ ಗಂಡು ಬೇಕು ಅಂದ್ರು. ಅಂದವ, ನಿನಗ ನಿನ್ ಜೋಡ ಆಡಾಕ ಹೆಣ್ಣು ಪಾಪು ಬೇಕು ಗಂಡು ಪಾಪು ಬೇಕು ಅಂತ ಕೇಳಿದ್ರ ಅವೇನ್ ಅನ್ಬೇಕು? ನನಗ ನಾಯಿ ಮರಿ ಬೇಕು ಅಂದವ. ಯಾಕ ಹೊರಗೆ ನಾಯಿ ಮರಿ ಸಂಬಂಧ ಜಗಾಡಿದ್ದ, ನಾಯಿ ಮರಿ ಬೇಕು ಅಂದ್ರೆ ಮುಗ್ಧ ಭಕ್ತಿ ಅಂತದ. ಮುಗ್ಧ ಬಾಳ ಏನು ಕೇಳ್ತಾರೆ, ಏನೋ ಕೇಳಕ್ ಸಾಧ್ಯ ಇಲ್ಲ, ಅಷ್ಟು ಮುಗ್ಧ ಭಕ್ತಿ. ಇದೇ ತರನಾಗಿ ತೆನಾಲಿ ರಾಮಕೃಷ್ಣ ಕೇಳಿರ್ಬೇಕು. ತೆನಾಲಿ ರಾಮಕೃಷ್ಣ ಕಾಳಿಯ ಸಾಕ್ಷಾತ್ಕಾರವನ್ನು ಪಡೆದಿರ್ತಂತವನು. ಹೋಗೋ ಸಂದರ್ಭದೊಳಗೆ ಕಾಳಿಕಾದೇವಿಯೊಳಗೆ ತಪಸ್ಸನ್ನ ಮಾಡಿ ಕಾಳಿಕಾದೇವಿ ಪ್ರತ್ಯಕ್ಷ ಆಗ್ತಾಳ ಅವನು. ಯಾವಾಗ ತೆನಾಲಿ ರಾಮಕೃಷ್ಣಕ್ಕೆ ಕಾಳಿಕಾದೇವಿ ಪ್ರತ್ಯಕ್ಷ ಆದಳು, ಆಕೆಯ ರೂಪ ಭಯಂಕರ. ಕಾಳಿ ಅಂದ್ರೆ ಗೊತ್ತಲ್ಲ ನಿಮಗೆ, ಕಾಳಿಯ ರೂಪ ಭಯಂಕರವಾಗಿರ್ತಕ್ಕಂಥ ರೂಪ, 10 ತಲೆಗಳು ಉಳ್ತಕ್ಕಂಥ ರೂಪ. ಯಾವಾಗ ತೆನಾಲಿ ರಾಮಕೃಷ್ಣಗ ಕಾಳಿಕಾದೇವಿ ಪ್ರತ್ಯಕ್ಷ ಆಗ್ತಾಳೋ, ಪ್ರತ್ಯಕ್ಷ ಆದ್ರೆ ನಿನಗೆ ಏನ್ ಬೇಕು ಅವೇನು ಅಂಜಲಿಲ್ಲ, ಏನಿಲ್ಲ, ನಗಾಕತ್ತು ಬಿಟ್ಟವ. ಕಾಳಿಕಾದೇವಿ ನೋಡಿ ಎಷ್ಟೋ ಮಂದಿ ಕಾಳಿ ಅವತಾರ ನೋಡಿ ಓಡಿ ಹೋದವ್ರು ಬಹಳ ಮಂದಿ ಅದಾರ. ದೇವಿ ಸಾಕ್ಷಾತ್ಕಾರ ಪಡ್ಕೋಬೇಕಂತ ತಪಸ್ ಮಾಡಿ ಆಕಿ ಕಾಣಬೇಕಾಗಿತ್ತಂದ್ರೆ ಮೊದಲು ಹಂಗ ಕಾಣಂಗಲ್ಲ, ನಮ್ಮ ನಿಮ್ಮಂಗ ಚಂದ ಕಾಣಂಗಲ್ಲ, ಕಾಳಿಕಾ ರೂಪ ಒಳಗ ಕಾಣ್ತಾಳ ಮೊದಲು. ಅಂದ್ರ ಅದನ್ನ ನೋಡಿ ಸಹಿಸೋಳು ಶಕ್ತಿ ಇದ್ರೆ ಮಾತ್ರ ವರ ಕೊಡ್ತಾಳ. ಹಂಗ ಎಷ್ಟೋ ಮಂದಿ ಕಾಳಿ ರೂಪ ನೋಡಿ ಓಡಿ ಹೋದವ್ರು ಬಹಳ ಮಂದಿ, ಯಾರಿಗೆ ಸಾಕ್ಷಾತ್ಕಾರ ಆಗಿಲ್ಲ ದೇವಿದ ಬಹಳ ಮಂದಿಗೆ. ಅಂತ ಕಾಳಿ ರೂಪ ನೋಡಿ ಅಂಜಲಿಲಿ ಮೊಟ್ಟ ನಗ ಕತ್ತು ಬಿಟ್ಟ. ಆಕಿ ಅಂತಾಳ ಕಾಳಿಕಾದೇವಿ, ಅಲ್ಲೋ ನನ್ನ ರೂಪ ನೋಡಿ ಎಷ್ಟೋ ಮಂದಿ ಅಂಜೋಗ್ಯಾರ, ನೀ ನಗಾಕತ್ತಿಯಲ್ಲೋ ಅಂತ. ನೀ ನಗಾಕತ್ತಿಯಲ್ಲ ಅಂದಾಗ ಯಾಕೆ ನಗಾಕತ್ತಿ ಅಂದ್ರೆ ತೆನಾಲಿ ರಾಮಕೃಷ್ಣ ಅಂತನ, ಅಲ್ಲ ನಮಗ 2 ಕೈ ಅದಾವು, ಒಂದ ಮೂಗು ಐತಿ, ನಾವು ಸುಂಬಳು ಬಂದ್ರೆ ಒರೆಸ್ಕೋತೀವಿ. ನಿನಗೆ 10 ತಲೆ ಅದಾವು, 10 ಮೂಗ್ನ್ಯಾಗ ಸುಂಬಳು ಬಂದ್ರೆ ಹೆಂಗ್ ಒರೆಸ್ಕೋತಿ ಅಂದಾವು ದೇವಿಗೆ. ದೇವಿಗೆ 10 ಮೂಗನವಲ್ಲ, 10 ಮೂಗನ್ಯಾಗ ಸುಂಬಳು ಬಂದ್ರೆ ಹೆಂಗ್ ಒರೆಸ್ಕೋತಿ ಅಂದ್ರೆ ಅದಕ್ಕೆ ಅವನ ಆ ಒಂದು ಇದಕ್ಕೆ ಏನ್ ಮಾಡಿದ್ಲು, ನೀವು ವಿಕಟ ಕವಿ ಆಗುವಂತ ಆಶೀರ್ವಾದವನ್ನು ಮಾಡಿ ಹೋಗ್ತಾಳ ಕವಿ. ಅಂದ್ರೆ ಮುಗ್ಧ ಭಕ್ತಿ ಅಂತ. ಹಿಂಗಿಲ್ಲಿ ಮಲ್ಲಯ್ಯನು ಕೂಡ ನಿನಗೆ ಏನ್ ಬೇಕಪ್ಪ ಅಂತ ಸಿದ್ಧರಾಮ ಕೇಳಿದಾಗ ಸಿದ್ಧರಾಮ ಅಂತಾನ, ಏನ್ ಕೇಳ್ಬೇಕು ಯಪ್ಪ, ನನಗೆ ಏನು ಬೇಕಾಗಿಲ್ಲ, ನಿನ್ನ ನೋಡಾಕ ನಾ ಸೊಲ್ಲಾಪುರದಿಂದ ಇಲ್ತಾನ ಬಂದಿ, ಸೊಲ್ಲಾಪುರದ ಇಲ್ತಾನ ಬಂದಿನಿ. ನನಗೊಂದು ಆಸೆ, ನಾ ಎಲ್ಲಿ ಇರ್ತೀನಿ ಅಲ್ಲಿ ಇರ್ಬೇಕು. ನೀ ನನ್ನ ಸೊಲ್ಲಾಪುರ ಗ್ರಾಮದೊಳಗ ಬಂದ ಸಕಲ ಜೀವರಾಶಿಗಳೆಲ್ಲವೂ ಕೂಡ ಹೇಳ್ತಾರ ಶ್ರೀಶೈಲ ದೊಡ್ಡದು, ಶ್ರೀಶೈಲ ದೊಡ್ಡದು ಅಂತಾರ. ಆದ್ರೆ ನೀ ಇವತ್ತಿನಿಂದ ನನ್ನ ಜೊತೆ ಬಂದು ಶ್ರೀಶೈಲದಿಂದ ಸೊಲ್ಲಾಪುರದ ನೆನೆಸಿ 2ನೇ ಶ್ರೀಶೈಲ ಸೊಲ್ಲಾಪುರ ಆಗ್ಬೇಕು ಅಂದ. 2ನೇ ಶ್ರೀಶೈಲ ಅದು ಸೊಲ್ಲಾಪುರ ಆಗ್ಬೇಕು, ಸೊಲ್ಲಾಪುರಕ್ಕೆ ಬಂದು ನೆಲೆಸ್ಲಿಕ್ಕಪ್ಪ ಅಂತ ತಥಾಸ್ತು ಅಂತ ಪರಮಾತ್ಮನ. 2ನೇ ವರ ಏನು ಬೇಕು ಅಂತ, ಇನ್ನು 2ನೇ ವರ ಏನು ಕೇಳಿ ಅಂತ ಮ್ಯಾಗ ಕೆಳಗ ಮಲ್ಲಯ್ಯನ ನೋಡ್ತಾರ. ವಿಚಾರ ಮಾಡಿದ ಎಲ್ಲರಿಗೆ ನಾನು ನೋಡೀನಿ, ಎಲ್ಲರೂ 2 ಕಣ್ಣು ಇರ್ತಾವು, ಆದ್ರೆ ಇವ್ 3 ಕಣ್ಣು ಅದಾವಲ್ಲ, ಅದಕ್ಕೆ ಮುಕ್ಕಣ್ಣ ಅಂತ ಕರೀತಾರ. ಪರಮಾತ್ಮನಿಗೆ 3 ಕಣ್ಣು ಉಳ್ಳವನೇ ಮುಕ್ಕಣ್ಣ. ನೋಡಿದ ಅಲ್ಲಿ ಪರಮಾತ್ಮ ಮಲ್ಲಯ್ಯ, ಎಲ್ಲರಿಗೂ 2 ಕಣ್ಣು ಇರ್ತಾವ, ನಿನಗ 3ನೇ ಕಣ್ಣು ಐತಿ, ಅದಕ್ಕೆ ಆ 3ನೇ ಕಣ್ಣು ನನಗೆ ಬೇಕು ಅಂದ. ತಥಾಸ್ತು ಅಂದ್ಬಿಟ್ಟ ಪರಮಾತ್ಮ. ಮುಗ್ಧ ಭಕ್ತಿಗೆ 3ನೇ ಕಣ್ಣು.
ಜ್ಞಾನ ಅಗ್ನಿಯನ್ನು ಉಳ್ತಕ್ಕಂಥ 3ನೇ ಕಣ್ಣನ್ನ ಸಿದ್ದರಾಮನಿಗೆ ಕೊಡ್ತಾನ. ಹೀಗೆ 2 ವರಗಳನ್ನ ಪಡಿತಾನ. ಪರಮಾತ್ಮನಿಂದ 2 ವರಗಳನ್ನ ಪಡೆದು ಇನ್ನ ಪರಮಾತ್ಮ ಅಂತಾನ ಮಲ್ಲಯ್ಯ, ನೋಡಪ್ಪ ಇನ್ನು ನೀನು ಸೊಲ್ಲಾಪುರಕ್ಕೆ ಹೋಗು ಅಂದ. ಸೊಲ್ಲಾಪುರಕ್ಕೆ ಹೋಗು ಅಂದಾಗ ಸಿದ್ದರಾಮ ಅಂತಾನ, ಯಪ್ಪ ನೀ ಎಲ್ಲ ಹೋಗಂತಿ, ಆದ್ರೆ ನನಗೆ ಹೋಗಾಕ ಮನಸ್ಸ ಆಗೋಲ್ದಪ್ಪ, ಒಟ್ಟ ನೀನು ಬಿಟ್ಟು ಹೋಗಾಕ ನನಗೆ ಮನಸ್ಸಾಗೋಲ್ದು ಅಂದಾಗ, ನೋಡು ಸೊಲ್ಲಾಪುರದೊಳಗ ನಿನ್ನ ತಂದೆ ತಾಯಿ ಕಾಯಕತ್ತಾರಪ್ಪ. ತಂದೆ ತಾಯಿಗಳಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ, ಅವರನ್ನ ಕಾಣ್ ಹೋಗುವಂತ ಪರಮಾತ್ಮ ಹೇಳ್ತಾನ. ಯಾವ ತರನಾಗಿ ತಂದೆ ತಾಯಿಯ ಬಗ್ಗೆ ಆ ಮಲ್ಲಯ್ಯ ವಿವರಣೆಯನ್ನ ಮಾಡ್ತಾನಂತಕ್ಕಂಥದ್ದು ನಾಳೆ ದಿವಸ ನೋಡೋಣ ಅಂತ ಹೇಳಿ, ಯಾಕಂದ್ರೆ ಮಳಿ ಗಿಳಿ ಬಾಳ್ ಹೊಂಟೈತಿ.